ಸೋತಿದ್ದೀವಿ ಅಂತೇಳಿ ನಾವು ಮನೇಲಿ ಕೂರಲ್ಲ, ಸೋಲು ಆಘಾತ ತಂದಿದೆ ಆದ್ರೆ ಎದೆಗುಂದಲ್ಲ ಅಂತ ಚನ್ನಪಟ್ಟಣ ಪರಾಜಿತ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಆಮೇಲೆ ಅವ್ರ ಇಡೀ ಮಾತನ್ನ ಗಮನಿಸಿದ ಸಂದರ್ಭದಲ್ಲಿ ಹೌದು ಸ್ವಲ್ಪ ಏನ್ ಹೇಳ್ತಾರ ಸ್ಥಿತಿ ಚಿತ್ತ ರೀತಿಯಾಗಿ ಕಂಡು ಬರ್ತಾ ಇದ್ರು. ಅಂದ್ರೆ ಅವರು ಭಾವುಕತೆ, ನೋವು, ಸೋಲಿನ ಆಘಾತ ಅವರಲ್ಲಿ ಇದೆ. ಅಂದ್ರೆ ಬಹಳ ಸೆನ್ಸಿಬಲ್ ಜೊತೆಗೆ ಬಹಳ ಮೆಚೂರ್ಡ್ ಟಾಕ್ ಅನ್ನ ನಾವು ಇಲ್ಲಿ ನಿಖಿಲ್ ಅವರಿಂದ ಗಮನಿಸಿದ್ವಿ. ಆಮೇಲೆ ಕಾರ್ಯಕರ್ತರು ಅದನ್ನೇ ಅವರಿಂದ ನಿರೀಕ್ಷೆ ಮಾಡ್ತಾ ಇರುವಂಥದ್ದು. ಸೋತ್ವು ಅಂತ ಹೇಳೋದು ಆ ಕ್ಷೇತ್ರಕ್ಕೆ ಹೋಗದೆ ಇರೋದು ಅಲ್ಲ, ಸಂಘಟನೆ ಮಾಡಬೇಕು, ಪಕ್ಷಕ್ಕೆ ಸಂಬಂಧಪಟ್ಟಂಗೆ ನಾನೊಬ್ಬ ಎಮರ್ಜಿಂಗ್ ಲೀಡರ್ ಅನ್ನುವಂಥನ್ನ ಪ್ರೂವ್ ಮಾಡಬೇಕು ಅನ್ನೋದು ಕಾರ್ಯಕರ್ತರು ಬೇರೆ ಬೇರೆ ಸಂದರ್ಭದಲ್ಲಿ ನಾವು ಅದನ್ನು ಗಮನಿಸಿದ್ದೀವಿ. ಸೊ ಆ ಹಂತದಲ್ಲಿ ನಿಖಿಲ್ ಅವರು ಯಶಸ್ವಿ ಆಗ್ತಾರಾ ಅನ್ನುವಂಥದ್ದನ್ನು ನೋಡಬೇಕಿದೆ. ಅಟ್ಲೀಸ್ಟ್ ಈ ಸೋಲಿನ ನಂತರದಲ್ಲಿ ನಿಖಿಲ್ ಅವರ ಅಂಥ ಚಟುವಟಿಕೆ ನಡವಳಿಕೆಗಳನ್ನು ಅವರ ಪಕ್ಷದ ಕಾರ್ಯಕರ್ತರುಗಳು ಗಮನಿಸ್ತಾ ಇದ್ದಾರೆ. ಅದು ಪೂರಕ ರೀತಿಯಾಗಿಯೇ ಇತ್ತು ನಿಖಿಲ್ ಅವರು ಆಡಿದಂಥ ಮಾತು. ಏನೇನು ಹೇಳಿದ್ರು ಬನ್ನಿ ಗಮನಿಸೋಣ. ಈ ಒಂದು ಉಪಚುನಾವಣೆಯಲ್ಲಿ ಕೊನೆಯ ಹಂತದ ತೀರ್ಮಾನಕ್ಕೆ ತಲೆಬಾಗಿ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಪಕ್ಷದ ಕಾರ್ಯಕರ್ತನಾಗಿ ಎರಡು ಪಕ್ಷದ ನಾಯಕರುಗಳ ಒಂದು ಅಭಿಪ್ರಾಯವನ್ನು ಕ್ರೋಢೀಕರಿಸಿದ ನಂತರ ಒಬ್ಬ ಯುವಕನಿಗೆ ಈ ಒಂದು ಉಪಚುನಾವಣೆಯಲ್ಲಿ NDA ಅಭ್ಯರ್ಥಿಯಾಗಿ ನಿಲ್ತಕ್ಕಂಥದಕ್ಕೆ ಒಂದು ಅವಕಾಶ ಮಾಡಿಕೊಟ್ರು. ಇವತ್ತಿನ ಫಲಿತಾಂಶ ರಾಜ್ಯದ ಎಲ್ಲೆಡೆ ನಮ್ಮ ಪಕ್ಷದ ಕಾರ್ಯಕರ್ತರಿಗಿರ್ಬೋದು, ನಮ್ಮ ಸ್ಥಳೀಯ ಭಾರತೀಯ ಜನತಾ ಪಾರ್ಟಿ ಹಾಗೂ ರಾಜ್ಯ ಮಟ್ಟದ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿರ್ಬೋದು,